ನಮಸ್ಕಾರ ಎಲ್ಲರಿಗೂ ನೋಡಿ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನೋಡಿ ಸ್ವಾಗತ ಸೊ ನೋಡ್ರಿ ಫೈನಲಿ ಇದು ಒಂದು ನನ್ನ ಟೈಪ್ ಆಫ್ ಬಿಸ್ನೆಸ್ ರಿಪೋರ್ಟ್ ಅಂತ ಹೇಳ್ಬೋದು. ನಾನು ಫಸ್ಟ್ ಟೈಮ್ ಮಾಡಕತ್ತೀನಿ. ನಿಮಗೆ ಹೆಂಗೆ ಅನಿಸ್ತದೆ ಪ್ಲೀಸ್ ಕಮೆಂಟ್ ಮಾಡಿರಿ. ಅದಕ್ಕಪ್ಪ ಅಂತಂದ್ರೆ ಈ ಟೈಪ್ ಆಫ್ ವೀಡಿಯೋಸ್ ನಾನು ಮಾಡೋಂಗಿಲ್ಲ, ಆದರೆ ಸ್ಪೆಷಲಿ ಇವತ್ತು ಒಂದು ಸ್ವಲ್ಪ ಏನೋ ಇಂಟ್ರೆಸ್ಟ್ ಮತ್ತೆ ಮಾಡ್ಬೇಕಂತೀವಿ, ಅದಕ್ಕೆ ನಾನು ಮಾಡಕತ್ತೀನಿ. ಸೊ ದ ಡೆವಿಲ್ ಫಿಲ್ಮ್ ದರ್ಶನ್ ಅವ್ರು ಏನು ಬಂದಿತ್ತಲ್ಲ ಅದು, ಮತ್ತು ದುರಂಧರ್ ಫಿಲ್ಮ್, ಈ ಎರಡೂ ಫಿಲ್ಮ್ದ ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಸ್ವಲ್ಪ ಡಿಸ್ಕಷನ್ ಮಾಡೋದೈತೆ ನನಗೆ. ಸೊ ಬರೀ ಇವತ್ತಿನ ನೋಡಿ ಚಾಲು ಮಾಡೋಣ ಅಂತ. ಸೊ ನೋಡ್ರಿ ಫಸ್ಟ್ ಬಂದ್ಬಿಟ್ಟು ದ ಡೆವಿಲ್ ಫಿಲ್ಮ್. ಸೊ ದ ಡೆವಿಲ್ ಫಿಲ್ಮ್ ಒನ್ ಆಫ್ ದ ಮೋಸ್ಟ್ ಹೈಪ್ಡ್ ಫಿಲ್ಮ್ ಇತ್ತು ನಮ್ಮ ಕನ್ನಡ ಇಂಡಸ್ಟ್ರಿದಾಗ. ಅದಕ್ಕಪ್ಪ ಅಂತಂದ್ರೆ ದರ್ಶನ್ ಅವರು 2 ವರ್ಷ ಸ್ಕ್ರೀನ್ ಮೇಲೆ ಬರಕತ್ತಿದ್ದಾರೆ. ಸೊ ಫ್ಯಾನ್ಸ್ ಭಾರಿ ಎಕ್ಸೈಟೆಡ್ ಇದ್ರು, ಭಾಳ ಎಕ್ಸೈಟೆಡ್ ಇದ್ರು. ಅದರ ಫಿಲ್ಮ್ ನೋಡಿ ಅವ್ರದ್ದು ಒಪಿನಿಯನ್ಸೇ ಬೇರೆ ಬಂದುಬಿಟ್ಟು ಅದಕ್ಕೆ ಫಸ್ಟ್ ಡೇ ಕಲೆಕ್ಷನ್ 10 ಕೋಟಿದು ಓಪನಿಂಗ್ ಮಾಡ್ತಾರೆ ದ ಡೆವಿಲ್ ಫಿಲ್ಮ್. ಸೊ ಸೆಕೆಂಡ್ ಡೇ ಕಲೆಕ್ಷನ್ ಇಷ್ಟು ನಿಮಗೆ ಡ್ರಾಪ್ ಮಾಡೋಕೆ ಸಿಗತೈತಿ, ಇಷ್ಟು ಹೊಲಸು ಅನಿಸ್ತೈತಿ. ಸೆಕೆಂಡ್ ಡೇ ಅದು ಯಾವಾಗ ಫ್ರೈಡೇ 3.4 crore ಶೇಟ್ 3.4 crore ಸೆಕೆಂಡ್ ಡೇ ಕಲೆಕ್ಷನ್. ಇಷ್ಟು ದೊಡ್ಡ ಗ್ಯಾಪ್, 66% ಅದು ಡ್ರಾಪ್ ಸಿಕ್ಕೈತಿ. ಥರ್ಡ್ ಡೇ ಕಲೆಕ್ಷನ್ ಬಂದ್ಬಿಟ್ಟು 3.8 crore, 11% ಸ್ವಲ್ಪ ಜಾಸ್ತಿ ಆಗಿತ್ತು ಕಲೆಕ್ಷನ್. ಮತ್ತು ಫೋರ್ತ್ ಏನು ಸಂಡೇ ಐತಲ್ಲ ಅದು ಕಲೆಕ್ಷನ್ ಬಂದ್ಬಿಟ್ಟು 4.2 crores. ಸೊ 4 ದಿನದ ಕಲೆಕ್ಷನ್ ಆ್ಯಡ್ ಮಾಡಿದ್ರಪ್ಪ ಅಂತಂದ್ರೆ 21.45 crore ಅದರ ಎಲ್ಲೋ ಸಮೀಪ ಬರ್ತದೆ. ಸೊ ಫಿಲ್ಮದ ಬಜೆಟ್ ಎಸ್ಟಿಮೇಟೆಡ್ ಬಜೆಟ್ ಒಂದೊಂದು ವೆಬ್ಸೈಟ್ದಾಗ ಹತ್ತಾರೆ 25 crore ಐತೆ ಅಂತೇಳಿ, ಇನ್ನೊಂದು ವೆಬ್ಸೈಟ್ದಾಗ ಹತ್ತಾರೆ 20 ಕೋಟಿ ಐತಿ ಬರೀ ಬಜೆಟ್ ಅಂತ ಹೇಳಿ, ಮತ್ತು ಇನ್ನೊಂದು ವೆಬ್ಸೈಟ್ದಾಗ 30 crore ತನಕ ಹೋಗಿದೆ ಬಜೆಟ್. ಸೊ ನನಗೆ ಅನ್ಸೋ ಮಟ್ಟಿಗೆ 30 to 35 crore ಐತಂತ ಸ್ವಲ್ಪ ಬಜೆಟ್, 22 ಇರ್ಲಕ್ಕಿಲ್ಲ. ಎದಕ್ಕಪ್ಪ ಅಂತಾರೆ ದರ್ಶನ್ ಅವ್ರು ಅದಾರ, ಅವ್ರದ್ದು ಫೀಸ್, ಅವ್ರ ಸ್ಯಾಲ್ರಿ ಮತ್ತು ಫಿಲ್ಮ್ದ ಸೆಟ್ ನೋಡಿದ್ರಪ್ಪ ಅಂತಂದ್ರೆ 20 ಕೋಟಿದಾಗಂತೂ ಮಾಡಿರ್ಲಕ್ಕಿಲ್ಲ. ಸೊ ನಂದು ಒಪಿನಿಯನ್ ಈ ಫಿಲ್ಮ್ದ ಬಾಕ್ಸ್ ಆಫೀಸ್ ಬಗ್ಗೆ ಏನೈತಪ್ಪ ಅಂತಂದ್ರೆ ನನಗೆ ಅನ್ಸೋಟಿಗೆ ಬರೀ ಬಜೆಟ್ ಅನ್ನೋದು ರಿಕ್ವೈರಿ ಮಾಡ್ಕೋತೈತಿ. 20 ಕೋಟಿ ಅಂದ್ರೆ ಇದು ಬಜೆಟ್ ರಿಕವರ್ ಮಾಡ್ಕೊಂಡೈತಿ. 20 ಕೋಟಿ ಇಲ್ಲಪ್ಪ ಅಂತಂದ್ರೆ ಬಜೆಟಿನ ರಿಕವರ್ ಮಾಡ್ಕೊಂಡು ಹಿಟ್ಟು ಬರೋಂಗಿಲ್ಲ, ಬಜೆಟ್ ರಿಕವರ್ ಮಾಡ್ಕೊಂಡಂತ ಬರ್ತದೆ. ಹಿಟ್ ಅಂತರೂ ಬ್ಲಾಕ್ ಬಸ್ಟರ್ ಅಂತರೂ ಅನ್ನಕ್ಕೆ ಬರೋಂಗಿಲ್ಲ ಅದಕ್ಕೆ. ಸೊ ದುರಂಧರ್ ಕಲೆಕ್ಷನ್ ಬಗ್ಗೆ ಬಂದೆಪ್ಪ ಅಂತಂದ್ರೆ ದುರಂಧರ್ ಒಂದು ಸೈಡ್ ಹೊಂಟೈತಿ. ಹೇಳ್ತೀನಿ ಒನ್ ಆಫ್ ದ ಬಿಗ್ಗೆಸ್ಟ್ ಫಿಲ್ಮ್ ಆಕೈತಿ ನನಗೆ ಅನ್ಸ್ಬಿಟ್ಟು 2025 ಬರೀ ಇಂಡಿಯಾದಾಗ ವರ್ಲ್ಡ್ ವೈಡ್ ಕಡಿಮೆ ಹಾಕಿರ್ಬೇಕು, ಟಾಪ್ 2 ಅಥವಾ ಟಾಪ್ 3 ಬರ್ತಿರ್ಬೇಕು. ಆದರೆ ಇಂಡಿಯಾದಾಗ ಬಂದೆಪ್ಪ ಅಂತಂದ್ರೆ 2025ದಾಗೆ ಒಂದು ಹೈಯೆಸ್ಟ್ ರೆಕಾರ್ಡ್ ಮಾಡಿದ್ದ, ಹೈಯೆಸ್ಟ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ತೊಗೊಂಡಿದ್ದ ಟಾಪ್ 1 ಬರ್ತಿರ್ಬೇಕಂತ ಅನ್ಕೊಂಡಿನಿ. ಈ ಸದ್ ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ನೋಡಿದಪ್ಪ ಅಂತಂದ್ರೆ ಸೊ ದುರಂಧರದ ಫಸ್ಟ್ ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಂದ್ಬಿಟ್ಟು 28.6 crore ಬಂದೈತಿ. ನಾನಂತೂ ಅನ್ಕೊಂಡಿದ್ರೆ 28 crore to 30 crore ಬಾಕ್ಸ್ ಆಫೀಸ್ ಕಲೆಕ್ಷನ್ ಬರ್ತೈತೆ ಅಂತ ಹೇಳಿ, ಆದ್ರೆ ಬಂದೈತಿ. ನಾನಂತೂ ಖುಷಿಯಾಗಿನಿ. ಸೆಕೆಂಡ್ ಡೇ ಕಲೆಕ್ಷನ್ ಬಂದ್ಬಿಟ್ಟು ಜಂಪ್ ತೊಗೊಂಡೈತಿ 32 crores. ಆಮೇಲೆ ಥರ್ಡ್ ಡೇ ಕಲೆಕ್ಷನ್ ಬಂದ್ಬಿಟ್ಟು 43 crore. ಸೊ ಫ್ರೈಡೇ, ಸ್ಯಾಟರ್ಡೇ, ಸಂಡೇ 3 ದಿನದ ಕಲೆಕ್ಷನ್ ಸೇರಿ ಎಷ್ಟಾಕೈತಪ್ಪ ಅಂದ್ರೆ 102 ಕೋಟಿ to 103 ಕೋಟಿ ತನಕ ಆಕೈತಿ. ಯಾವಾಗ 3 ದಿನದಾಗೆ 100 ಕೋಟಿ ಇರೋದು ಈ ಫಿಲ್ಮ್ದ ಅಷ್ಟು ಹೈಪು ಇದ್ದಿದ್ದಿಲ್ಲ, ಮತ್ತು ಫಿಲ್ಮ್ದ ಅಷ್ಟು ಕಾಂಟ್ರವರ್ಸಿನ ಆಗಿದ್ದು. ಅಷ್ಟೆಲ್ಲ ನೋಡಿನೂ ಫಿಲ್ಮ್ 3 ದಿನದಾಗ 100 ಕೋಟಿಗಿಂತ ಜಾಸ್ತಿ ಕಲೆಕ್ಷನ್ ಮಾಡಿದಪ್ಪ ಅಂತಂದ್ರೆ ಒಂದು ದೊಡ್ಡ ಸಲ್ಯೂಟ್ ಅಂತ ಹೇಳ್ಬೋದು ನಾನು. ಅದಕ್ಕಪ್ಪ ಅಂದ್ರೆ ಆಡಿಯನ್ಸ್ ಈಗ ಕ್ಷಣ ಆಗ್ಯಾರ, ಆಡಿಯನ್ಸಿಗೆ ಗೊತ್ತೈತಿ ಏನು ನೋಡ್ಬೇಕು ಏನು ನೋಡ್ಬಾರ್ದು ಅಂತೇಳಿ. ಸೊ ಯಾರು ಕ್ರಿಟಿಕ್ಸ್ ಹೊಯ್ಕೋತಿರ್ತಾರೆ ಅವ್ರು ಹೊಯ್ಕೋತಿರ್ತಾರೆ, ಯಾರಿಗೆ ಇಷ್ಟ ಆಕೈತಿ ಅವ್ರಿಗೆ ಇಷ್ಟ ಅನ್ಕೋತೆ ಹೋಗ್ತಾರೆ. ಸೊ ನಿಮಗೆ ನಾ ಮಂಡೇದ ಕಲೆಕ್ಷನ್ ಹೇಳೋಂಗಿಲ್ಲ, ಮಂಡೇ ಟು ಫ್ರೈಡೇ ಎಷ್ಟು ಕಲೆಕ್ಟ್ ಆಗಿದೆ ಅದು ಹೇಳ್ತೀನಿ ನಿಮಗೆ. ಆದ್ರೆ ನಿಮಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕಪ್ಪ ಅಂತಂದ್ರೆ ಮಂಡೇ ಟು ಫ್ರೈಡೇ ಏನು ಓಪನಿಂಗ್ ತೊಗೊಂಡಿತ್ತಲ್ಲ 28 crores, ಮಂಡೇ ಟು ಫ್ರೈಡೇ 25 ಕೋಟಿಗಿಂತ ತಳ ಕಲೆಕ್ಷನ್ ಹೋಗೇ ಇಲ್ಲ. ಒಂದು ಏನಿಲ್ಲ ಅಂದ್ರೆ 25 ಕೋಟಿ, 26 ಕೋಟಿ, 28 ಕೋಟಿ, 30, 43, 53, 59 ಅಷ್ಟು ಕಲೆಕ್ಷನ್ ಆಗೈತಿ. ಫಾಡ್ ಆಗೈತಿ, ಗಾಬರಿಗೆ ನೀನು ನೋಡಿ. ಎದಕ್ಕಪ್ಪ ಅಂತಂದ್ರೆ ಒಂದು ಫಿಲ್ಮಿಗೆ ಯಾವ್ದು ಹೈಪ್ ಇದ್ದಿದ್ದಿಲ್ಲ, ಸ್ಟಾರ್ಟಿಂಗ್ ಎಷ್ಟು ಕಲೆಕ್ಷನ್ ತೊಗೊಂಡಿತ್ತು ಓಪನಿಂಗ್, ಅದೇ ಕಲೆಕ್ಷನ್ 1 ವಾರ ಗಂಟಲೆ ಐತಪ್ಪ ಅಂತಂದ್ರೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ ನಾನು. ಸೊ ಫಸ್ಟ್ ವೀಕದ ಕಲೆಕ್ಷನ್ ಬಂದುಬಿಟ್ಟು ಓಪನಿಂಗ್ 28 crore ತೊಗೊಂಡಿತ್ತಲ್ಲ, ನೆಕ್ಸ್ಟ್ ಫ್ರೈಡೇ ಬಂದುಬಿಟ್ಟು ಅದ್ರ ಕಲೆಕ್ಷನ್ 239 crore ತೊಗೊಂಡೈತಿ. 1 ವೀಕ್ದಾಗೆ 239 to 240 crore ತೊಗೊಂಡಿತ್ತಪ್ಪ ಅಂತಂದ್ರೆ ಬೆಂಕಿ ವಿಷಯ, ಭಾರಿ ವಿಷಯ. ಅದಕ್ಕಪ್ಪ ಅಂತಂದ್ರೆ ಅಷ್ಟು ಮಂದಿ ನೋಡಕತ್ತಾರೆ, ಅಷ್ಟು ಮಂದಿ ಎಕ್ಸೈಟೆಡ್ ಅದಾರ ಫಿಲ್ಮ್ ನೋಡಕ್ಕೆ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಸ್ಯಾಟರ್ಡೇ, ಫಸ್ಟ್ ಸ್ಯಾಟರ್ಡೇ ಏನು ಓಪನಿಂಗ್ ತೊಗೊಂಡಿತ್ತಲ್ಲ ಅದ್ರ ಭಾರಿ ದೊಡ್ಡ ಜಂಪ್ ತೊಗೊಂಡೈತಿ. ಸೆಕೆಂಡ್ ಸ್ಯಾಟರ್ಡೇಗೆ ಫಿಲ್ಮ್ ಇದ್ದ 53 ಕೋಟಿ ಕಲೆಕ್ಷನ್ ತೊಗೊಂಡೈತಿ. ಇದಕ್ಕಿಂತ ದೊಡ್ಡ ಕಲೆಕ್ಷನ್ ತೊಗೊಂಡೈತಿ ಸಂಡೇಗೆ 59, ಆಲ್ಮೋಸ್ಟ್ 60 crores ಕಲೆಕ್ಷನ್ ತೊಗೊಂಡೈತಿ ಬರೀ ಒಂದು ಸಂಡೇಗೆ. ಬೆಂಕಿ ವಿಷಯ. ನಾನು ನಿಮಗೆ ಇನ್ನೊಂದು ಹೇಳ್ತೀನಿ, ದುರಂಧರ್ ಕಲೆಕ್ಷನ್ ಐತಲ್ಲ ಅದು ನನಗೆ ಪರ್ಸನಲ್ ಫೀಲ್ ಆಕೈತಿ. ಅದಕ್ಕಪ್ಪ ಅಂತಂದ್ರೆ
ಇಷ್ಟು ಭಾರಿ ಫಿಲ್ಮ್, ಇಷ್ಟು ಮಾನಸಿಕ ಫಿಲ್ಮ್ ಹೊಂಟಿದ್ದಿಲ್ಲ ನೋಡಕ್ಕೆ ಒಬ್ರೊಬ್ರು ಸ್ಟಾರ್ಟಿಂಗ್. ಆದ್ರೆ ಏನು ಎತ್ತಲ್ಲ ಫಸ್ಟ್ ವೀಕಿಂತ, ಆಮೇಲೆ ಫಸ್ಟ್ ಮಂಡೇ ಅಂತ ಏನು ಕಲೆಕ್ಷನ್ ಬಂತಲ್ಲ, ನಾ ಅಂದ್ಕೊಂಡೆ ಫಿಲ್ಮ್ ಏನಿಲ್ಲ ಅಂದ್ರೆ ಒಂದು 500-600 ಕೋಟಿ ಗಳಿಸ್ತೈತೆ ಅಂದ್ಕೊಂಡಿನಿ ವರ್ಲ್ಡ್ ವೈಡ್. ಈಗ ನಾ ಇದನ್ನು ಮಂಡೇ ರೆಕಾರ್ಡ್ ಮಾಡಕತ್ತೀನಿ, ಮಂಡೇ ದಿನ ಕಲೆಕ್ಷನ್ ಬಂದಿಲ್ಲ. ಆದರೆ ಸಂಡೇ ಮಟ್ಟ ಕಲೆಕ್ಷನ್ ಟೋಟಲ್ ಏನು 10 days ಕಲೆಕ್ಷನ್ ಐತಲ್ಲ, ಹೇಳಿದಪ್ಪ ಅಂತಂದ್ರೆ 351 crore ತೊಗೊಂಡಿದ್ದೆ ಕಲೆಕ್ಷನ್ ಬರೀ ಇಂಡಿಯಾದಾಗ. ವರ್ಲ್ಡ್ ವೈಡ್ ಹೇಳಿದಪ್ಪ ಅಂತಂದರೆ 525 to 530 crores ಕಲೆಕ್ಷನ್ ತೊಗೊಂಡಿತ್ತು ವರ್ಲ್ಡ್ ವೈಡ್ ಬರೀ 10 ದಿನದಾಗ. ಸೊ ಧುರಂಧರ ನಂಗೆ ಅನ್ಸೋ ಮಟ್ಟಿಗೆ ಏನಿಲ್ಲ ಅಂದ್ರೆ ಒಂದು 700 crore ಸಮೀಪ ಹೋಕ್ಕೈತಿ ವರ್ಲ್ಡ್ ವೈಡ್. ಫಸ್ಟ್ ಪಾರ್ಟ್ ಅಷ್ಟೇ, ಸೆಕೆಂಡ್ ಪಾರ್ಟ್ದಂತೂ ಹೈಪ್ ಸ್ಕೈ ದ ಲಿಮಿಟ್ ಹತ್ತಾರಲ್ಲ ಹಂಗೈತಿ. ಅದಕ್ಕಪ್ಪ ಅಂತಂದ್ರೆ ಸೆಕೆಂಡ್ ಪಾರ್ಟದ ಹೈಪ್ ಭಾಳ ಮಾನಸಿಕ ಐತಿ. ಏನಿಲ್ಲ ಅಂದರೂ 1000 ಕೋಟಿ ಆರಾಮ್ ಸೇರಿ ಹೋಗ್ತೈತೆ ನನಗೆ. 2 ಪಾರ್ಟ್ ಸೇರಿ ಏನಿಲ್ಲ ಅಂದರೂ ಒಂದು 1500-1700 ಕೋಟಿ ಕಲೆಕ್ಷನ್ ಮಾಡ್ತೈತೆ ನನಗೆ ಅನಿಸಿಕೆ. ನನ್ನೊಂದು ಒಪಿನಿಯನ್, 2 ಪಾರ್ಟ್ ಸೇರಿ 1500 crores ಕಲೆಕ್ಷನ್ ಹಾಕೈತೆ ಅನ್ಕೊಂಡು ನಾನು ವರ್ಲ್ಡ್ ವೈಡ್. ಸೊ ನಿಮ್ದು ಒಪಿನಿಯನ್ ಏನೈತಿ 2 ಫಿಲ್ಮ್ದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಪ್ಲೀಸ್ ಕಮೆಂಟ್ ಹಾಕಿರಿ. ಸೊ ಶಿವಣ್ಣ ಮುಂದಿನ ವಿಡಿಯೋದಾಗ ಸಂಜೆಗೆ ಸಿಗ್ತೀನಿ ನಾನು 45 ಫಿಲ್ಮ್ದ ರಿಯಾಕ್ಷನ್ ಮತ್ತು ರಿವ್ಯೂ ಅಂತಾರೆ. ಸೊ ಶಿವಣ್ಣ ಮುಂದಿನ ವಿಡಿಯೋದಾಗ ಅಲ್ಲಿ ತನ್ನ ಪೀಸ್ ಔಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.